ಕ್ರಾಂತಿ ಉತ್ಸವದ ಅಂಗವಾಗಿ ಮಂಗಳವಾರ ಮಸ್ಕಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಆರ್ಎಸ್ಎಸ್ ಮಹಿಳಾ ಸ್ವಯಂ ಸೇವಕಿಯರಿಂದ ಶಿಸ್ತುಬದ್ಧ ಹಾಗೂ ಆಕರ್ಷಕ ಪಥಸಂಚಲನ ನಡೆಯಿತು. ಭ್ರಮರಾಂಬ ದೇವಸ್ಥಾನದಿಂದ ಮಹಿಳಾ ಘೋಷ್ ವಾದ್ಯದೊಂದಿಗೆ ಆರಂಭವಾದ ಪಥಸಂಚಲನ ಕನಕವೃತ್ತಿ ಉಪ್ಪಲದೊಡ್ಡಿಪೇಟೆ ದೈವಕಟ್ಟೆ ಮಾರ್ಗವಾಗಿ ವೇದ್ಯ ಅಕ್ಷರಶಾಲಾ ಆವರಣಕ್ಕೆ ತಲುಪಿತು. ಪಥಸಂಚಲನ ಸಾಗಿದ ಮಾರ್ಗದ ಎರಡೂ ಬದಿಗಳಲ್ಲಿ ರಸ್ತೆಗಳನ್ನು ಸ್ವಚ್ಛಗೊಳಿಸಿ ರಂಗೋಲಿಗಳಿಂದ ಅಲಂಕರಿಸಲಾಗಿತ್ತು. ಪ್ರಮುಖ ವೃತ್ತಗಳಲ್ಲಿ ರಾಷ್ಟ್ರಪುರುಷರ ವೇಷಭೂಷಣ ತೊಟ್ಟ ಮಕ್ಕಳ ಪ್ರದರ್ಶನ ಸಾರ್ವಜನಿಕರ ಗಮನ ಸೆಳೆಯಿತು. ಶಿಸ್ತಿನ ಹೆಜ್ಜೆಗಳು, ಘೋಷನಾದ ಹಾಗೂ ದೇಶಭಕ್ತಿ ಘೋಷಣೆಗಳು ಮಾರ್ಗ ಇನ್ನಷ್ಟು ಮೆರುಗು ನೀಡಿದವು. ಮಾಜಿ ಶಾಸಕ ಪ್ರತಾಪ್ ಗೌಡ ಪಾಟೀಲ, ಮುಖಂಡ ಮಹಾದೇವಪ್ಪ ಗೌಡ ಪೊಲೀಸು ಪಾಟೀಲ, ಪುರಸಭೆ ಅಧ್ಯಕ್ಷ ಸುರೇಶ ಹರಸೂರು, ಬಿಜೆಪಿ ಮಂಡಲ ಅಧ್ಯಕ್ಷ ಶರಣಯ್ಯ ಸೊಪ್ಪಿಮಠ, ಪ್ರಕಾಶ ಧಾರಿವಾಲ್ ಸೇರಿದಂತೆ ಮುಖಂಡರು ದೈವಕಟ್ಟೆ ಬಳಿ ಪಥಸಂಚಲನದ ಸ್ವಯಂ ಸೇವಕರ ಮೇಲೆ ಪುಷ್ಪಾರ್ಪಣೆ ಮಾಡಿ ಗೌರವ ಸಲ್ಲಿಸಿದರು. ಪಥಸಂಚಲನದ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆಯಿಂದ ಕಟ್ಟುನಿಟ್ಟಿನ ಭದ್ರತಾ ವ್ಯವಸ್ಥೆ ಮಾಡಲಾಗಿತ್ತು. ಡಬಲ್ ಶಿಫ್ಟ್ ಬಿಡ್ರಿ ಜೀಪಿಗೆ. ಡಬಲ್ ಶಿಫ್ಟ್ ರೀ, 1 ನಿಮಿಷ. ಹೋಗೋಣ ಹೋಗು.